ಸಲಾಮ್ ಅಲೈಕುಂ. ನಾನು ಗೋಣಿಯಪ್ಪ ಆದಿಲತೆ. ನನ್ನ ಮಗುಗೆ ಹುಷಾರಿತ್ತಿಲ್ಲ, 2 ಮಕ್ಕಳಿಗೆ 2 ವರ್ಷದ ಹಿಂದೆ 60 ಲಕ್ಷ ಬೇಕಂತ ಹೇಳಿದ್ರು. ಇದೇ ನಮ್ಮ ಉಸ್ತಾದವ್ರು ಬಂದರು, ಎಲ್ಲ ಸಹಾಯ ಮಾಡಿದ್ರು. ಇವತ್ತು ಇವ್ರಿಗೂ ಮಗ ಹುಷಾರಿಲ್ಲದಿದ್ದಾರೆ, ದೊಡ್ಡ ಕಾಯಿಲೆ, ಅವ್ರಿಗೆ ಸಿಂಗಾಪುರಕ್ಕೆ ಕರ್ಕೊಂಡು ಹೋಗ್ಬೇಕು. 70 ಲಕ್ಷ ಬೇಕಂತ. ಅದಕ್ಕೆ ನಾವೆಲ್ಲರೂ ಸಹಾಯ ಮಾಡುವ. ನಮಗೆ ಎಷ್ಟೋ ಸಹಾಯ ಮಾಡಿದ್ದಾರೆ, ಅದಕ್ಕೆ ನಾವೆಲ್ಲರೂ ಸೇರಿ ಸಹಾಯ ಮಾಡುವ. ಅವರು ಮಕ್ಕಳು ಹುಷಾರಾಗಿ ಬರಲಿ ನಗ್ತಾ ಇದ್ವಿ. ಅದೇ ಥರ ಎಲ್ಲರೂ ಗೂಗಲ್ ಪೇ, ಫೋನ್ ಪೇ ನಂಬರ್ ಎಲ್ಲ ಕಳಿಸ್ತೀವಿ. ಎಲ್ಲರೂ ದಯವಿಟ್ಟು ಸಹಾಯ ಮಾಡಿ, ಮೇನ್ ಪ್ರಾರ್ಥನೆ ಮಾಡಿ, ದುವಾ ಮಾಡಿ, ಅದೊಂದೇ ಬೇಕಾಗಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಾನು ವಿರಾಜಪೇಟೆ ಮೊಹಮ್ಮದ್ ಶರೀಫ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಕುಶಾಲನಗರದಲ್ಲಿ ಜಾಬೀರ್ ನಿಜಾಮಿ ಉಸ್ತಾದ್ ಸೇವ್ ದಿ ಡ್ರೀಮ್ಸ್ ಟ್ರಸ್ಟ್ನ ಕಾರ್ಯಾಧ್ಯಕ್ಷರು, ಇವರ ಒಂದು ಮಗನಿಗೆ ಅನೀಸ್ಗೋಸ್ಕರ ಈ ಒಂದು ಫಂಡ್ ಕಲೆಕ್ಷನ್ಗೋಸ್ಕರ ನಾವು ಇವತ್ತು ಇಲ್ಲಿ ಒಂದು ಜನ ಸೇರಿದ್ದೇವೆ. ಉಸ್ತಾದ್ರವರು ಕರ್ನಾಟಕದ, ಕೇರಳದ ಹಾಗೂ ತಮಿಳುನಾಡಿನ ಹಲವಾರು ಕಡೆಗಳಲ್ಲಿ ರೋಗಿಗಳಿಗೆ ಸಹಾಯ ಮಾಡಲು, ಫಂಡ್ ಕ್ರೋಢೀಕರಣ ಮಾಡಲು ಸಹಕಾರ ನೀಡಿರುತ್ತಾರೆ. ಇವಾಗ ಉಸ್ತಾದ್ರವರ ಸ್ವಂತ ಮಗನ ಒಂದು ಚಿಕಿತ್ಸೆಗೋಸ್ಕರ ನಾವುಗಳೆಲ್ಲರೂ ಈ ಒಂದು ಫಿರೋಜ್ ಕುನ್ನೂರವರು ಇದ್ದಾರೆ, ಕೇರಳದವರು, ಅವರೆಲ್ಲರೂ ಸೇರಿ ನಾವು ಈ ಒಂದು ಜನಸಮೂಹದೊಂದಿಗೆ ಬೆರೆತು ಉಸ್ತಾದ್ರವರ ಮಗನಿಗೋಸ್ಕರ ಒಂದು ಬೃಹತ್ ಮೊತ್ತದ ಹಣದ ಅವಶ್ಯಕತೆ ಇರುವುದರಿಂದ ನಿಮ್ಮ ಮುಂದೆ ನಾವು ಬೇಡಿಕೆ ನೀಡ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋ ನೋಡ್ತಿರೋರು ಎಲ್ಲರೂ ಸಹ ಇಲ್ಲಿ ನೀಡಿರ್ತಕ್ಕಂತಹ ಗೂಗಲ್ ಪೇ ಕೇಳಿಕೊಳ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಕಳೆದ 1-2 ವರ್ಷಗಳಿಂದ ಕೊಡಗು ಜಿಲ್ಲೆ ಅಲ್ಲ, ಕರ್ನಾಟಕ ರಾಜ್ಯ, ಕೇರಳ, ಭಾರತ ದೇಶದ ಮುಂತಾದ ರಾಜ್ಯಗಳಲ್ಲಿ ಸೇವ್ ದ ಡ್ರೀಮ್ಸ್ ಎಂಬ ಟ್ರಸ್ಟಿನ ಮುಖಾಂತರ ಹಲವಾರು ರೋಗಿಗಳಿಗೆ ನೆರವಾಗುವಂತಹ ಕೆಲಸವನ್ನು ಮಾಡುತ್ತಿರುವ ಸೇವ್ ದ ಡ್ರೀಮ್ ಟ್ರಸ್ಟಿನ ಮುಖ್ಯಸ್ಥರು ಆತ್ಮೀಯರಾದಂಥ ಜಾಬೀರ್ ಉಸ್ತಾದ್ರವರು ಅವರ ಮಗನ ಚಿಕಿತ್ಸೆಗೋಸ್ಕರ ಎಲ್ಲರ ಮುಂದೆ ಕೈಯಾಚಿಸುವ ಒಂದು ಸಂದರ್ಭದಲ್ಲಿ ಈ ವಿಡಿಯೋವನ್ನು ಕಾಣುವ ಎಲ್ಲರೂ ಒಗ್ಗಟ್ಟಾಗಿ ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರ ನಮ್ಮ ಕೈಯಲ್ಲಾಗುವ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ, ನಮಸ್ತೆ ಸ್ನೇಹಿತರೆ. ನಾವಿವತ್ತು ಸೇರಿರುವ ಉದ್ದೇಶ ಸೇವ್ ದ ಡ್ರೀಮ್ಸ್ ಚಾರಿಟಿಯ ಒಬ್ಬ ಮುಖ್ಯಸ್ಥ ನಮ್ಮ ಜಾಬೀರ್ ನಿಜಾಮಿ ಉಸ್ತಾದ್ ಅವರ ಮಗನಾದ ಮೊಹಮ್ಮದ್ ಅನೀಸ್ರವರ ಚಿಕಿತ್ಸೆಗಾಗಿ ಒಂದು ಚಿಕಿತ್ಸೆ ನೆರವಿಗಾಗಿ ಒಂದು ಹಣ ಸಂಗ್ರಹಿಸುವ ಉದ್ದೇಶಕ್ಕಾಗಿ ನಾವು ಸೇರಿದ್ದೇವೆ. ನಿಮಗೆ ಗೊತ್ತಿದೆ, ಜಾಬೀರ್ ನಿಜಾಮಿ ಉಸ್ತಾದ್ ಅವರು ಹಲವಾರು ಬಡ ಕುಟುಂಬಗಳ ಮನೆಗೆ ತೆರಳಿ ಅವರ ಚಿಕಿತ್ಸಾ ವೆಚ್ಚಕ್ಕೆ ಅವರು ಸ್ಪಂದಿಸಿದ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ದೀರಾ. ದಯವಿಟ್ಟು ಆ ಮುದ್ದು ಮಗನ ಚಿಕಿತ್ಸೆಗಾಗಿ ನೀವೆಲ್ಲರೂ ಒಗ್ಗಟ್ಟಾಗಿ ಸೇರಿ ನಿಮ್ಮ ಕೈಯಲ್ಲಾಗುವ ಸಹಾಯವನ್ನು ಮಾಡಬೇಕಾಗಿ ನಾನು ನನ್ನ ಮೂಲಕ ಕೇಳಿಕೊಳ್ಳುತ್ತೇನೆ.